ನಮಸ್ತೆ ಫ್ರೆಂಡ್ಸ್, ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಅನ್ನವನ್ನು ಬಳಸಿಬಿಟ್ಟು ದೋಸೆನ ಮಾಡಿದ್ದೀನಿ. ಈ ಥರ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ. ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 3/4 ಬಟ್ಲಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಂಗಳೂರು ರವೆನ ಬಳಸಿದ್ದೀನಿ. ನಾನು ಈ ಥರ ಬಟ್ಲಲ್ಲಿ 3/4 ಬಟ್ಲು ತೊಗೊಂಡಿದ್ದೀನಿ. ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಬ್ಬರು ಊಟ ಮಾಡೋಷ್ಟು ಅನ್ನನ ಯೂಸ್ ಮಾಡ್ತಾ ಇದ್ದೀನಿ. ಅನ್ನನೂ ಸಹ ನಾನು ಇದೇ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದಷ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು 1 ಲೋಟದಷ್ಟು ಇದನ್ನು ಸಣ್ಣದಾಗಿ ಗ್ರೈಂಡನ್ನು ಮಾಡ್ಕೊಳ್ತೀನಿ. ಇವಾಗ ನಾನು ಈ ಥರ ಸಣ್ಣದಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಗ್ರೈಂಡ್ ಮಾಡಿಕೊಂಡಿರುವಂತಹ ಹಿಟ್ಟಿಗೆ ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ತಾ ಇರೋದು ದೋಸೆ ಕಲರ್ ಬರಲಿ ಅಂತ ಹೇಳಿಬಿಟ್ಟು. ಸಕ್ಕರೆ ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಎಲ್ಲವನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಕಲಿಸ್ಬಿಟ್ಟು ಇದನ್ನು ನೆನೆಸಬೇಕು ಅಂತ ಏನಿಲ್ಲ. ಇದನ್ನು ರೆಡಿಯಾದ ತಕ್ಷಣ ನಾವು ಹಾಗೆ ದೋಸೆನ ಹಾಕ್ಕೋಬೋದು. ಇವಾಗ ನಮಗೆ ಇದು ಹಿಟ್ಟು ಗಟ್ಟಿ ಇದೆ. ಅದಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ನಾವು ಮಾಮೂಲಿ ದೋಸೆ ಒಯ್ಯೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಇದು ಬರಬೇಕು. ಒಂದು 3 ನಿಮಿಷದವರೆಗೂ ಸಹ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಇದಕ್ಕೆ ಬಿಸಿ ಅನ್ನನೇ ಬೇಕು ಅಂತ ಏನಿಲ್ಲ. ಯಾವಾಗಲಾದರೂ ಸಹ ಮನೆಯಲ್ಲಿ ಅನ್ನ ಉಳಿದಿರುತ್ತಲ್ಲ, ಆ ಟೈಮಲ್ಲಿ ನಾವು ಈ ಥರ ದೋಸೆನ ಮಾಡಿಕೊಂಡು ಊಟ ಮಾಡ್ಕೋಬೋದು. ಇವಾಗ ಅಂಚು ಚೆನ್ನಾಗಿ ಕಾದಿದೆ. ನಾನು ಅದರ ಮೇಲೆ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಮಚ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಒಂದು 5ರಿಂದ 6 ಸೆಕೆಂಡ್ ಆದಮೇಲೆ ನಾನು ಅದಕ್ಕೆ ಸುತ್ತಲೂ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕಡೆ ಮಕ್ಕ ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ. ಇವಾಗ ಇನ್ನೂ ಒಂದು ಕಡೆ ಮಕ್ಕನು ನಾವು 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನಾವು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಇದು ಅಂಚಿಗೆ ಸಹ ಅಂಟೋದಿಲ್ಲ, ಹಾಗೆ ಕ್ಲೀನಾಗಿ ಬರುತ್ತೆ. ಇವಾಗ ನಾನು ತಿರುಗಿಸ್ಬಿಟ್ಟು ತೋರಿಸ್ತೀನಿ. ನೋಡಿ, ಇಲ್ಲಿ ನಮಗೆ ಈ ಕಡೆಯೂ ಸಹ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ. ನೋಡಿ, ಇಲ್ಲಿ ಇವಾಗ ಇನ್ನೊಂದು ದೋಸೆನ ಹಾಕ್ಕೊಳ್ತೀನಿ. ನಾವು ಅನ್ನ ಉಳಿದಾಗ ಮತ್ತು ದಿಢೀರು ದೋಸೆ ಮಾಡಬೇಕು ಅಂತ ಹೇಳಿದಾಗ ನಾವು ಈ ಥರ ದೋಸೆನ ಮಾಡ್ಕೋಬೋದು. ಇವಾಗ ಇದನ್ನೂ ಅಷ್ಟೇ ನಾನು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಸಹ ಬೇಯಿಸ್ಕೊಳ್ತೀನಿ.
ಇವಾಗ ನಮಗೆ ಒಂದು ಕಡೆ ಕೆಳಗಡೆ ಚೆನ್ನಾಗಿ ಬೆಂದಿರುತ್ತೆ, ತಿರುಗಿಸ್ಬಿಟ್ಟು ತಗೊಳ್ತೀನಿ. ಇವಾಗ ನಮಗೆ ಈ ಕಡೆಯೂ ಸಹ ಚೆನ್ನಾಗಿ ಬೆಂದಿದೆ. ನಾನು ದೋಸೆನ ಇವಾಗ ಪ್ಲೇಟಿಗೆ ತೆಗಿತಾ ಇದ್ದೀನಿ. ನೋಡಿ ನಮಗೆ ಯಾವ ಥರ ರೆಡಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಇದೇ ಥರ ನಾನು ಅಷ್ಟು ಹಿಟ್ಟಿಂದ ದೋಸೆನ ಮಾಡ್ಕೊಳ್ತೀನಿ.